ಪಂಕಾ ಮಸೀದಿ ಅಧ್ಯಕ್ಷನಿಂದ ಹಿಡಿದು ಎಲ್ಲಾ ಸದಸ್ಯರನ್ನ ಮೇಲೆ ಕೇಸ್ ಹಾಕಿ ಬಂಧನ ಮಾಡಲಿಲ್ಲ ಅಂದ್ರೆ ಅದೇ ಪಂಕಾ ಮಸೀದಿ ಒಳಗಡೆ ಕಲ್ಲು ಹೋಗ್ಬೇಕು, ಚಪ್ಪಲಿ ಹೋಗ್ಬೇಕು. ಯಾಕಂದ್ರೆ ಆಡಳಿತ ನಡೆಸುವಂತ ಅಧಿಕಾರಿಗಳಿಗೆ 15 ದಿನ ಸಮಯ ಕೊಟ್ಟಿದ್ದೀವಿ. ಅದೇ ರಸ್ತೆಗೆ ಬರ್ತೀವಿ, ಮತ್ತೆ ಅದೇ ರಸ್ತೆಗೆ ಬರ್ತೀವಿ, ಅದೇ ರಸ್ತೆಯಲ್ಲಿ ಶಿವಾಜಿ ಜಯಂತಿ ಮಾಡ್ತೀವಿ, ಮತ್ತೆ ಶಿವಾಜಿ ಜಯಂತಿ ಮಾಡ್ತೀವಿ. ಅದೇ ರಸ್ತೆಗೆ ನಮ್ಮ ಪ್ರತಿಭಟನೆ ರ್ಯಾಲಿ ಬರುತ್ತೆ. ಯಾವಾಗ? 15 ದಿನದ ನಂತರ ಬರುತ್ತೆ. 15 ದಿನ ಮಾತ್ರ SP ನಿನಗೆ ಗಡುವು, 15 ದಿನ ಮಾತ್ರ ನಿನಗೆ DC ಗಡುವು. 15 ದಿನದ ನಂತರ ಇವತ್ತೇನು ನಿಮ್ಮ ರಕ್ಷಣೆ ಕೋಟೆ ಕಟ್ಟಿದರು ಅದನ್ನೆಲ್ಲ ಮೀರಿ ಬರುತ್ತೆ. ಜಿಲ್ಲೆ ಎಲ್ಲಾ ಕಾರ್ಯಕರ್ತರು ನೋಟಿಸ್ ಕೊಟ್ಟಿರಬಹುದು, ಎಲ್ಲಾ ಸ್ಟೇಷನ್ ನಲ್ಲಿ ಶಾಂತಿ ಸಭೆ ಮಾಡಿರಬಹುದು. ಈಗ ಕೇವಲ ಬಂದಿದ್ದು 3000 ಪೊಲೀಸರು ಮಾತ್ರ. ಇದನ್ನ ಮೀರಿ ಹಿಂದೂ ಸಮಾಜ ತಾಲೂಕಿನಿಂದ ಬರ್ತಾರೆ. ಅವತ್ತು ನಿಮ್ಮ ಯಾವ ಬ್ಯಾರಿಕೇಡ್ ಕೂಡ ಇರಲ್ಲ. ನಿಮ್ಮ ತಲೆಯ ರಕ್ಷಣೆ ಮಾಡಿದ್ದು ನಾವು. ಅವತ್ತು ಅಕಸ್ಮಾತ್ ಅವರಂಗೆ ನಾವು ಮಾಡಿದ್ರೆ ಅಲ್ಲಿರುವ 10-20 ಜನರ ಪೊಲೀಸರ ತಲೆ ಕೂಡ ಹೊಡಿತಿತ್ತು. ನಾವು ಇರೋದು ಈ ಸಂವಿಧಾನವನ್ನ ರಕ್ಷಣೆ ಮಾಡೋ ಸಲುವಾಗಿ. ಇಲ್ಲಿರುವ ಪೊಲೀಸ್ ಅಧಿಕಾರಿಗಳ ರಕ್ಷಣೆ ಮಾಡಕ್ ಕೂಡ ನಾವೇ ಇದೀವಿ. ಹಾಗಾಗಿ ಆ ಮುಸಲ್ಮಾನ್ ಪಂಕಾ ಮಸೀದಿಯ ಸದಸ್ಯರನ್ನೆಲ್ಲರನ್ನ